ರೀ ರೀ ಏನ ಯಾಕೆ ಹಿಂಗೆ ಕಿರ್ಚಕತ್ತಿದಿ? ಏನಾತ? ರೀ ಆ ರಾಮಣ್ಣಗ ನಮ್ಮ ಕಾಶವನ್ ಕೊಡೋದು ಬೇಡ. ನನಗೆ ಯಾಕ ಅವ ಸರಿ ಇಲ್ಲ ಅನ್ಸಕತ್ತೈತಿ. ಏನ ಮಾತಾಡಕತ್ತಾರ ಇವ್ರು? ಯಾಕೆ ಆಶಾವಾಗ ರಾಮಣ್ಣ ಕೊಡಕ್ಕೆ ಇಷ್ಟ ಇಲ್ಲ? ತಡಿ ತಡಿ, ಒಳಗೆ ಹೋಗೋದು ಬೇಡ, ಹಿಂದೆ ಕಿಟಕಿಯಿಂದ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ಏನು ಮಾತಾಡ್ತಾರೆ ಅಂಥೇಳಿ. ಮತ್ತೀಗ ನಾವು ಹೋದ್ರೂ ವಿಷಯ ಮಾತಾಡಲ್ಲ. ರಾಮಣ್ಣನ ಏನಾರ ಮಾಡಿ ಕಾಶವಾಗ ತಂದ್ಕೋಬೇಕಂತಂದು ಶತಪ್ರಯತ್ನ ಮಾಡಕತ್ತಾರ. ಈಗ ಒಮ್ಮಿದ ಮಕ್ಳು ಏನತ್ತು ಇವ್ರಿಗೆ ಕೇಳಿಸ್ಕೊತೀನಿ. ಚಲೋ ಆತ್ನ ಕರೆಕ್ಟ್ ಟೈಮ್ಗೆ ಬಂದೆ. ಏ ಹುಚ್ಚಿ, ಏನಾಗೈತಿ ನಿನಗ? ಒಮ್ಮಿದ ಮಕ್ಳು ಈಗ ಬಂದು ಈ ಮಾತು ಹೇಳಕತ್ತೀಯಲ್ಲ, ಏನೇನಾರ ಮಾತಾಡ್ಬಿಡ ಹುಚ್ಚು ಚಕ್ಕರ. ಬಂದು ಹಣ್ಣಿಟ್ಟು ಹೋಗ್ಯಾರ ತಿರುಗಿ ಮುಗಿದು ಹೋತೀಗ ಕೊಡದ. ಏನಾತೀಗ ಅಂಥದ್ದು? ಏನಾಗೈತಿ? ಮೆಲ್ಲಕ ಮಾತಾಡ್ರಿ, ಊರಾಗಿರೋರು ಯಾರ ಕೇಳಿಸ್ಕೊಂಡ್ರೆ ನಮ್ಮ ಮರ್ಯಾದಿನೂ ಕಮ್ಮಿನ. ಏನಾತು ಹೇಳು, ಏನಾತು? ಈಗ ಹನುಮಂತಣ್ಣನ ಮನೆ ಮುಂದೆ ಬರಕತ್ತಿದ್ದೆ ನಾನು. ಹಂಗೆ ನಡ್ಕೊಂಡು ಅವರಿಬ್ರು ಗಂಡ ಹೆಂಡತಿ ಮಲ್ಲವಕ್ಕ ಹನುಮಂತಣ್ಣ ಮಾತಾಡ್ಕೊಂಡು ಕುಂತಿದ್ರು. ನಾನು ಬಂದು ಸಹಜ ನಿಂತೆ, ಊಟ ಆತನ ಹಂಗೆ ಹಿಂಗೆ ಅಂತ ಕೇಳಿದೆ. ಅವರು ಹ್ಞೂ ಅಂತ ಮಾತಾಡಕತ್ತಿದ್ವಿ. ಮಾತಾಡ್ತಾ ಹಿಂಗೆ ಈ ಥರ ಈ ಸಾವ್ಕಾರ ಮಗ ರಾಮಣ್ಣ ಅದನ್ನಲ್ಲ, ಅವ್ರ ಮಗ್ಗ ತೊಗೋಬೇಕಂತ ಮಾಡ್ಯಾರ ನಮ್ಮ ಕಾಶವನ್ನ ಅಂತಂದ್ವಿ. ಅದಕ್ಕೆ ಆತೇನಂದ ಹನುಮಂತಣ್ಣ. ಏನಂದ? ಮತ್ತು ಇಕ್ಕಿನ ನೋಡ್ಕೊಂಡು ಹೋಗಿದ್ರಲ್ಲ ನಿಮ್ಮ ಯಮನವನ್ನ, ಅದೇನಾಯ್ತು ಅಂದ. ಅದಕ್ಕೆ ನಾನು ಅಂದೆ, ಇಲ್ಲಪ್ಪ ನಮ್ಮ ಮನೆಗೆ ಬರ್ಬೇಕಾಗಿತ್ತು, ಅಪ್ಪಿ ತಪ್ಪಿ ಅವ್ರ ಮನೆಗೆ ಹೋದ್ರು, ನಮ್ಮ ಮಗಳನ್ನ ಕೊಡ್ಬೇಕಂತಿದ್ದಿದ್ದು. ಆಮೇಲೆ ತಂದೆ ಮಗ ಬಂದು ನೋಡಿದ್ರು, ನಮ್ಮ ಮಗಳು ಇಷ್ಟ ಆದ್ಲು, ಅದಕ್ಕೆ ನಾವೀಗ ಮದುವೆ ಮಾಡಕತ್ತೀವಿ, ಮನೆ ಹಣ್ಣಿಟ್ಟೋಗ್ಯಾರ, ಹಿಂಗೆ ಮುಂದಿನ ತಿಂಗಳು ಮದುವೆ ಐತಿ ಅಂತಂದೆ. ಹಂಗೆ ಮಾತಾಡ್ತಾ ನಾನೇನಂದೆ, ಇಲ್ಲ ರಾಮಣ್ಣಂದು ಚಿಕ್ಕಪ್ಪನ ಮಗ ಅದಾನ ಅಂತ ತಮ್ಮ, ಅವಂಗೂ ನಮ್ಮ ಕೊಡ್ತೀವಿ ನಮ್ಮ ಯಮನವನ್ನ, ಒಂದು ಮನೆಗೆ ಹೋಗ್ತಾರ, ಮತ್ತು ನಾವು ಯಾಕೆ ನಿಷ್ಠರು ಆಗ್ಬೇಕು ಊರನ್ನ ಜನರಿಗೆ, ಒಳ್ಳೆಯರಾಗನಂತಂದು ಮತ್ತು ಅಕ್ಕಿ ಜೀವನನು ಹಾಳು ಮಾಡಬಾರ್ದಂತ ನಾವ ಹುಡುಗನ ನೋಡಿ ಈಗ ನಾವ ಮಾಡಕತ್ತೀವಿ. ನಾಳೆ ನಾಡ್ದ್ರಾಗ ಅವರು ಬಂದು ನೋಡ್ತಾರ ನಮ್ಮ ಯಮನವನ್ನ ಅಂತ ನಾನು. ಏನು ಚಲೋನ ಹೇಳಿಯಲ್ಲ, ಇರೋದ ಹೇಳಿದಿ. ಹೌದು, ಮತ್ತೆ ಅದು ಕರೆ ಐತಿ. ಹಿಂಗೆ ಮಾತು ಬರ್ತಾವ ಅನ್ನೋದಕ್ಕೆ ನಾವು ಊರಾಗೀಗ ಯಮನವ್ನ ನೋಡಕ್ಕೆ ಹೋಗಿ ಬಂದಾರ ಇವರು. ಮತ್ತು ನಮ್ಮ ಮಗಳು ಕೊಟ್ರೆ ಈ ಥರ ಮಾತು ಬರ್ತಾವನ್ನ ಕಾರಣಕ್ಕನ ಅದ ಮನೆಗೆ ಕಳಿಸ್ತೀನಿ ಅನ್ನೋ ದೃಷ್ಟಿಯಾಗನ, ಊರನರಿಗೆ ಒಳ್ಳೆಯರ ಆಗ್ಬೇಕನ್ನೋ ದೃಷ್ಟಿಯಾಗ ನಾನು ಎಲ್ಲ ಉಪಾಯ ಮಾಡಿ ಷಡ್ಯಂತ್ರ ಮಾಡಿ ಈ ದಾರಿ ಹಿಡ್ದೀನಿ. ಈಗ ಅದ್ರಾಗ ಏನು ತೊಂದರೆ ಆಯ್ತು ನಿನಗ? ನನಗೇನು ತೊಂದರೆ ಆಗಲ್ಲಪ್ಪ, ನನಗೇನು ತೊಂದರೆ ಆಗಲ್ಲ. ನಾಳೆ ನನ್ನ ಮಗಳಿಗೆ ತೊಂದರೆ ಆದ್ರ ಅಂತ ನನಗೆ ಯೋಚನೆ. ಅವತ್ತು ಈತ ಹನುಮಂತಣ್ಣ ಇವರಿಬ್ರು ಗಂಡ ಹೆಂಡತಿ ಸಂತೆಗೆ ಹೋಗಿದ್ರಂತ. ಯಾವಾಗ? ಈಗೊಂದು 10-15 ದಿನದ ಹಿಂದಿಂದ ಹೋದಾಗ ಈ ರಾಮಣ್ಣ ಯಮುನಿ ನಿಂತ್ಕೊಂಡು ಮಾತಾಡೋದು ಇವರಿಬ್ರು ನೋಡ್ಯಾರ. ಮತ್ತಾಕಿ ಎಲಿ ಮಾರಕ್ಕೆ ಹೋಗಲ್ಲ, ಸೆನ್ಸಿತಿ ಎಲಿ ಕಟ್ಟಿ ತೊಗೊಂಡು ಹೋಗ, ಎಲ್ಲ ಎಲಿ ಮಾರಕ್ಕೆ ಹೋದಾಗ ಇಬ್ರು ಅಲ್ಲೇ ಇವ್ರ ಅಂಗಡಿ ಮುಂದೆ ನಿಂತ್ಕೊಂಡು ಮಾತಾಡೋದು ನೋಡ್ಯಾರ. ಈಕಿ ನೋಡ್ಯಾಳ ಎಲ್ಲ ಗೊತ್ತಿಲ್ಲ ಅಂತ ಅವ್ರಿಗೆ. ಅವ್ರು ನೋಡ್ಯಾರ ಇಬ್ರು ಗಂಡ ಹೆಂಡತಿಕಿನ್ನ. ಹೋಗ್ಲಿ ಬಿಡು, ಮತ್ ನೋಡಕ್ ಬಂದಿದ್ದ, ಮತ್ತ ಈಗ ಬೇಡ ನನಗೆ ಸಿಕ್ಕಿದ್ರು ಮಾತಾಡಿರ್ತಾರ, ಅದ್ರಾಗ ಏನ್ ತಪ್ಪೈತಿ ಮಾತಾಡಿದ್ರಾಗ? ರೀ ಗಂಡು ಮಕ್ಳು ಮಾತಾಡ್ಸೋದು ಈಕಿಗೇನು ಅದೆಲ್ಲ ಹೋಗ್ಲಿ ಬಿಡ್ರಿ. ಮಾತಾಡ್ಸಿದ್ರ ಸುಮ್ಮನೆ ಹ್ಞೂ ಹಾ ಅಂತಂದು ಆರಾಮ ಅಂತ ಹೋಗ್ಬೇಕಾ? ಇಲ್ಲ ಯಾಕೆ ಹಿಂಗೆ ಮಾಡಿದೆ ಅಂತ ಏನಿಲ್ಲ. ಈಗ ಸುಮ್ಮನದಾಳ ಅವ. ಇಲ್ಲ ನಾನು ನಿನ್ನೂ ಎಣ್ಣೆ ಅಂತ್ಯಾಗಿ ಇಟ್ಕೊಂತೀನಿ, ಆಕೆ ಒಂದೇ ಅಂತ್ಯಾಗಿರ್ಲಿ, ನೀ ಎಣ್ಣೆ ಅಂತ್ಯಾಗಿ ಇರು ಅಂದಾನಂತ. ಮತ್ತು ಇದನ್ನು ಕೇಳಿಸ್ಕೊಂಡು ಇವತ್ತು ಅಂದ್ಲಾಕಿ, ನೀನು ಮತ್ತೆ ನೋಡವ ನಾನು ನಮ್ಮ ಕಣ್ಣು ಮುಂದೆ ಬೆಳೆದಿರೋ ಹುಡುಗಿ ಚಲೋ ಮನೆ ಸೇರ್ಲಿ ಅನ್ನೋದ ಇರುತ್ತಾ, ಮತ್ತು ಹಿಂಗತ್ತ ನಾನಾ ಕೇಶಣ್ಣೀನಿ ನನ್ನ ಕಿವಿಯಾರ. ಈಕಿ ಬೈದು ಹೋದ್ಲಂತ. ಯಾರು? ಯಮುನಿ. ನೀನಂತಾವ ಹಿಂಗೆ ನಿನಗೇನು ಮೈಯಾಗ ಚಲೋ ಐತಿಲ್ಲ ನಿನಗೆ, ಮತ್ತೇನು ಮಾತಾಡ್ತೀನಿ, ನೀನು ಏನು ತಿಳ್ಕೊಂಡು ನೀನೇನಂತ ಬೈದು ಹೋದ್ನಂತ. ಆಕಿ ಮತ್ತು ರೊಕ್ಕದ ಆಸೆಗೆ ಏನರ ಪಟ್ಟು ನಮ್ಮ ಯಮುನಿ ಆತು ನಾ ಇರ್ತೀನಿ ಅಂದಿದ್ರ. ಅಲ್ಲ ನನ್ನ ಮಗಳಿಗೇನು ಸೌತೆ ಆಗಕ್ಕೆ ತಯಾರು ಮಾಡಕತ್ತಿದ್ನಲ್ಲೀತ. ಮತ್ತು ಏಟ್ರವಿದ್ದ ನೀವು ಅಂತೀನಿ ನಾನು ರಾಮ. ನನಗೇನ ಇದ್ರಾಗ ಏನಾರ ತಪ್ಪೈತೆ ಅಂತ ಅನಿಸ್ತಿಲ್ಲ. ಹೌದು, ನೋಡಿದ್ದ ಚಂದ ಅದಳ ಅಂತ ಅನ್ಸಿರ್ಬೇಕು, ಆಸೆ ಬಂದಿರ್ಬೇಕು. ಗಂಡ್ಮಗ ಏನಾಯ್ತು, ವಯಸ್ಸೈತಿ ಅಂದಿದ್ದಾನು. ಈಗೇನು ಒಪ್ಕೊಂಡಿಲ್ಲಲ್ಲ, ಆಕೆ ಒಪ್ಕೊಂಡ್ರೆ ನೋಡೋಣಂತ, ಮುಂದೆ ಯೋಚನೆ ಮಾಡೋಣಂತ ಬಿಡು. ಯಾಕೆ ಅಷ್ಟು ತಲೆ ಕಿಶಂತಿ? ನಿಮ್ಮ ಹಾಳ ಗಂಡಸ್ರ ಬುದ್ಧಿಗೆ ಒಂದಿಷ್ಟು ನಾನು ಹಳೆ ಎಕ್ಕಡ ಜೋಡಿಸ್ಲಿ. ಏ ಭಾಗ್ಯ, ಯಾಕ ಮತ್ತೇನ? ನಾನು ಹೋಲ್ಬಿಡು ಅಂದ್ರೆ ಏನ್ ತಿಕ್ಕಣ್ಣಿ ನೀನು? ನೋಡ್ರಿ ಚಂದ ಕೇಶ ಮಾಡ್ರಿ ನೀವು ಹಾತಿ ನೋಡು. ನನಗಂಕರಿ ಈ ಸಂಬಂಧ ಒಪ್ಪಿಗೆ ಇಲ್ಲ, ಬೇಡ, ನಮಗೆ ಬ್ಯಾಡ ಈ ಸಂಬಂಧ. ಅದಲ್ದ ಮತ್ತ ಅದ ಮನಿಗೇನ ನೀವೇನ ಅಂತಿರ್ಬಿಡು. ನೀವು ದೊಡ್ಡದೊಂದು ಷಡ್ಯಂತ್ರ ಮಾಡಿ ದುರಾಚರಣೆ ಏನೋ ಒಂದು ಮಾಡಿ ಹಾಳಾಗೋಲಿ ಅಂತಂದು ತಗೊಂಡೋಗಿ ತಮ್ಮಗೆ ಹೆಂಡತಿ ಮಾಡಿದ್ರ, ನಾಳೆ ಓಡಾಡ ಮುಂದಾಗ ಅವು ಇನ್ನೊಂದು ಮತ್ತೊಂದಾಗಿ ನನ್ನ ಮಗಳು ಬಾಳ್ಯಾಕ ನಾನಾ ಬೆಂಕಿ ಹಚ್ಚಲೇನ? ಗೊತ್ತಿದ್ದು ನಾನಂತರೂ ನನಗಿಷ್ಟ ಇಲ್ಲ, ಬ್ಯಾಡಿ ಸಂಬಂಧ, ಬೇರೆ ನೋಡುವಂತ ಕೈ ಬಿಡ್ರಿ. ಇದೇನಪ್ಪ, ನಾನೇನೋ ಅನ್ಕೊಂಡು ಬಂದ್ರೆ ಇಲ್ಲೊಂದೇನೋ ಆಗಕತ್ತಲ್ಲ. ಈಗ ಈಗೇನಾರ
ಅಪ್ಪಿತಪ್ಪಿ ಕಾಶವ್ ಏನಾರ ರಾಮನ ಮದುವೆ ಆಗಲಿಲ್ಲ ಅಂದ್ರೆ ರಾಮ ಯಮ್ನಿನ ಮದುವೆ ಅಕ್ಕನ ಅವಾಗ ನನಗೆ ಬರ್ಬೇಕಾಗಿರೋ ಆಸ್ತಿ ಅಯ್ಯಯ್ಯೋ ಇದೇನು ಬಂತಪ್ಪ ಕತಿ ಏನೇನೋ ಆಗುತ್ತಲ್ಲಪ್ಪ ಏನು ನಾನು ಹಣೆ ಬರ್ದಾಗ ನಾನು ಶ್ರೀಮಂತನಾಗಿ ಆರಾಮಾಗಿ ಜೀವನ ಮಾಡೋದೈತೆ ಇಲ್ಲ ಅಂತೀನಿ ನಾನು ಥೂ ನನ್ನ ಜನ್ಮಕ್ಕೆ ಇಷ್ಟು. ನೋಡು, ಈ ಮಲ್ಲವ್ವ ಹನುಮಂತನ ಮಾತು ನಂಬಿ ನಿನ್ನ ಮಗಳ ಜೀವನನ ನೀನ ಕೈಯಾರ ಹಾಳು ಮಾಡ್ಕೋತೀಯಾ? ಹೇಳು, ಹಾಳು ಮಾಡ್ಕೋತೀಯಾ? ಅಂದ್ರ ನಮ್ಮ ಊರಾಗ ಇಲಿ ಹೋದ್ರ ಹುಲಿ ಹೋತು ಅನ್ನೋ ಜನ. ಅದ್ರಾಗ ಈಗ ಎಲ್ಲರಿಗೂ ಗೊತ್ತೈತಿ ಅವ್ರು ಎಷ್ಟು ಸಾವ್ಕಾರ ಅದಾರ. ನಮ್ಕಿನ 4ರಷ್ಟು ಸಾವ್ಕಾರು ರಾಮಣ್ಣರು. ಒಪ್ಕತಿಯಾ? ಏನ್ ಮಾಡ್ತೀರಿ ರೊಕ್ಕ ತಗೊಂಡು? ಚಲೋ ಇಲ್ಲಂದ್ರ ಮಗಳ ಹಣೆ ಬರೋ ಚಲೋ ಇಲ್ಲಂದ್ರ ರೊಕ್ಕ ತಗೊಂಡು ಏನ್ ಮಾಡ್ತೀರಿ? ಗಂಡ ಮನಿ ಮಕ್ಕಳು ಸಂಸಾರ ಅಂತಿರ್ಬೇಕು ಹೆಣ್ಮಕ್ಳು. ಅದು ಬಿಟ್ಟು 3 ಹೊತ್ತು ಕಣ್ಣೀರಾಗ ಕೂಳಿ ಏಕ್ ಮಾಡ್ಕೊಂಡ್ ತಿನ್ನೋದಲ್ಲ. ಇರ್ಲಿ ಸಮಾಧಾನ ಮಾಡ್ಕೋ. ನೀ ಅನ್ಕಂಡಂಗೆ ಏನೂ ಇರೋದಿಲ್ಲ. ನೋಡು, ಈ ಹನುಮಂತ ಮತ್ತು ಮಲ್ಲವ್ ಏನದಾರಲ್ಲ, ದಿನಾ ಬೆಳಗಾದ್ರೂ ಮುಂಜಾನೆ ಎದ್ದು ಕಲ 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 ಜಗಳ ಮಾಡ್ತಾರ. ಆಕಿ ಹೋಗಿ ಬಾವಿ ಬೂತಿನಂತನ, ಇವ ಹೋಗಿ ನಾನಾ ನೀನ್ ಕುತ್ತಿಗೆ ಚೆಕ್ತೀನಿ ಅಂತಾನ. ಹಿಂಗತ ಜಗಳ ಮಾಡ ಇವ್ರಿಬ್ರು ಬ್ಯಾರ್ಯಾರ ಚಂದಾಗ ಮದುವೆಯಾಗಿ ಸುಖ ಸಂಸಾರ ಮಾಡೋದನ್ನ ನೋಡ್ಕೊಂಡು ಚಂದಾಗ ಇರ್ತಾರ ಅಂತ ನಿನಗನ್ಸುತ್ತಾ? ನಾಳೆ ನನ್ನ ಮಧ್ಯೆ ನಿನ್ನ ಮಧ್ಯೆನು ಏನಾರ ಒಂದ್ ಇಂಥದ್ದು ಹೇಳಿ ಜಗಳ ಹಚ್ಚಿ ಮೋಜು ನೋಡೋ ಜನ ಅವ್ರು. ಒಪ್ಕತಿಯಾ? ಅಲ್ರಿ ಅದೇನ್ರಿ ಮತ್ ಕರೆ ಆಗಿದ್ರ ಕರೆನಾದ್ ಸಂತ್ಯಾಗ ಅಕ್ಕಿ ಕೈ ಹಿಡ್ದು ಎಳ್ದಾಡಿ ಮತ್ತ ಮದುವೆಯಾಗ ಹಂಗಿಂಗಂತ ಕೇಳಿದ್ರ? ಈಗ ನೋಡು, ಗಂಡ್ಮಕ್ಳು ಏನ ಹೆಚ್ಚು ಕಮ್ಮಿ ಆಗಿರ್ತಾವು. ಆದ್ಮ್ಯಾಗ ಏನ್ ಮಾಡಕ್ಕಾಗತ್ತ? ಅವಾಗ ಏನ್ರಿ ಹೆಂಡ್ತಿಯಾರು ಬಿಟ್ಟೋಕ್ಕಾರ? ಇಲ್ಲೋದಿಲ್ಲ. ಈಗಂಕ್ರು ಅವ್ರ ಮಂತಂದಾಗ ಯಾರೋ ಆ ಥರ ಇಲ್ಲ. ನನಗೆ ಗೊತ್ತಿರಂಗ ಅವ್ರಿಗೆ ಯಾರಿಗೂ ಹಂಗಿದ್ದಂದಿದ್ರೆ ಆ ಸಾವುಕಾರನ ಇನ್ನೊಂದು ಮದುವೆ ಹಾಕಿದ್ದ. ಅವ ಯಾಕೆ ಹೇಂತಿಲ್ಲಾರ್ದ ಮಗನ ಮದುವೆ ಮಾಡ್ಬೇಕಂತಂದು ಯೋಚನೆ ಮಾಡ್ತಿದ್ದ? ಹೌದಿಲ್ಲ? ಅಲ್ಲೇ ಯೋಚನೆ ಮಾಡ. ಆ ಥರ ಬುದ್ಧಿ ಅವ್ರಿಗೆ ಯಾರಿಗೂ ಇಲ್ಲ. ಏನಾತಗ ಅನ್ಸೈತ ಹಂಗ. ಯಾಕಂದ್ರೆ ಈಕಿ ಚಂದ ಅದಾಳ ನೋಡಾಕ, ಹಂಗಾಗಿ ಅದೇನೋ ಅನ್ಸಿರ್ಬೋದು ಬಿಡು. ಏನ್ ಚಂದ ಅದಾಳ ನನ್ನ ಮಗಳ? ಹಂಗಾರ ಅದಾಳ ನನ್ನ ಮಗಳು ಎಷ್ಟ್ ಚಂದ ಅವಳು. ಏ ಬಿಡ ನೀವು. ಊರಾಗ ಹೋಗಿ ಕೇಳ್ಬಾ ಯಾರು ಚಂದದಾರ ಅಂತಂದು. ಇಡೀ ಊರಿಗೆ ಗೊತ್ತೈತಿ. ಎಲ್ಲ ಸುಸಂಸ್ಕೃತವಾಗಿ, ಎಲ್ಲ ಮನಿ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ, ಏನು ಒಂದು ಒಡವಿ ಬಂಗಾರ ಏನೂ ಇಲ್ಲಂದ್ರು ನಿರಾಭರಣ ಸುಂದರಿ ಅಂತಾರ. ಯಮನಾಗ ಚಂದದಾಳಂತಾನ ಅಂತಾರೆ ಎಲ್ಲಾರು. ಅದ ಆಕರ್ಷಣೆ ಆಗಿ ಹೇಳಿರ್ಬೋದು, ತಪ್ಪಲ್ಲ. ಈಗೇನು ಮದುವೆಗೆನ ಹೇಳಿದ್ರಾತು, ನೋಡಪ್ಪ ಇವನ್ನೆಲ್ಲ ಇಟ್ಕೋಬೇಡ, ನಾಳೆ ನಿನ್ನ ಮನೆ ಬರ್ತಾಳ, ನಿನ್ನ ತಮ್ಮ ನಿಂತಿ, ನಾಳೆ ಬರ್ಬೋದು ತಮ್ಮ ನಿಂತಿ, ಅದಕ್ಕೆ ಮುನ್ ಸಮಾನ ಬೇಡ ಅಂತ ಅತ್ಗ ಅನ್ಸುತ್ತ. ನೀ ಯಾಕೆ ಹಂಗೆ ಅನ್ಕತ್ತಿ? ನಮಗೆ ವಿಷಯ ಅಂಕರ್ ಗೊತ್ತಾಗೈತಾ? ಎಚ್ಚರಿಕೆ ನಮ್ಮ ಕಾಶಗೂ ಹೇಳೋಣ, ಅವಂಗೆ ಹೇಳೋಣ, ಈಕಿಗೂ ಯಮನಿಗೂ ಕರ್ಸಿ ಹೇಳ್ತೀನಿ. ಯಾಕೆ ತಲಿಕೇಶಂತಿ ನೀನು? ಸುಮ್ಮನ ಬಾಯಿ ಮಾಡಿ ಚಲೋ ಮನಿದು ಸಂಬಂಧ ಅಂತ ಹಾಳು ಮಾಡ್ಕೊತೀವಿ ನೋಡು ಆಟ. ನನಗ ಈ ಗುಂಡಿ ಸರಿ ಇಲ್ಲ. ನನಗೆ ಗೊತ್ತತ್. ನನಗ ರೊಕ್ಕದ ಆಸೆಕ ಮತ್ತ ಅಂತ ಹಿಂಜರಿ ಬೇಡ. ಈಗೆಲ್ಲ ಚಂದ ಹೊಂಟೈತಿ, ಮಾಡೋನು ಮದುವೆ ಚಲೋ ಐತಿ ಅವ್ರದ್ದು. ನೋಡು, ಗುಂಡವಕ್ಕ ರೊಕ್ಕದಾಸ್ಯಕ ಮಾಡ್ತಾಳೆ, ಸಗಣಿ ತಿನ್ನೋ ಉದ್ಯೋಗ ಮಾಡಿಲ್ಲ ಅಂತ ನಾ ಹೇಳುದಿಲ್ಲ. ಆದ್ರ ಆ ಕೇಳ್ಯಾಳ ಅಂತ ನಾ ಕಿಮ್ಯಾಗ ಬಿಟ್ಟು ನಾನು ಏನ್ರಿ ಈ ಸಂಬಂಧ ನೋಡಿನ? ಇಲ್ಲಲ್ಲ, ತಲೆ ಕೆಡ್ಸಬೇಡ. ನಾ ಹೇಳೋದು ಕೇಳು. ನಾ ಅದೀನಿ ಇನ್ನ ಈ ಮನಿ ಯಜಮಾನ ಇನ್ನ ಗಟ್ಟದನ. ಏನು ನನ್ನ ಮಗಳಿಗೆ ಅನ್ಯಾಯ ಆಗಕ್ಕೆ ಬಿಡುದಿಲ್ಲ. ನೀ ತಲೆ ಕೆಡ್ಸಬೇಡ, ಆರಾಮಿರು. 2 ಮದುವೆನೂ ಆಗ್ತಾವು, ಸುಲಿತವಾಗಿ ಆಗ್ತಾವು. ಆತಾ? ಏನಪ್ಪ ನನಗಂಕರು ಎಲ್ಲಿ ಕಂಡು ನಾವೆಲ್ಲ ನಮ್ಮ ಮಗಳನ್ನ ನಾವ ನಿಂತ್ಕೊಂಡು ಬಾವಿಗೆ ತಾಳ್ತೀವೇನ ಅನ್ಸತ್ ನನಗಂಕರು. ಅಪ್ಪ ಹೆಂಗ ಸಮಾಧಾನ ಆದಂಗ ಆತ್ ದೊಡ್ಡವ. ಹೋಲ್ಯಾನ ಒಳಗ. ತಲೆ ಕೆಡ್ಸಬೇಡ, ನಡಿ. ಏನ್ರ ಮಾಡೋದಿದ್ರು ಮಾಡು. ನೋಡೋಣ, ಈಗ ನಾಳೆ ನಾಡ್ದ ಈಕಿ ಬರ್ತಾರಂತ ನಾವು ನೋಡೋಣ ಏನು ಮಾತಾಡ್ಬೇಕು, ಏನು ಕೇಳ್ತಾರ ನೋಡಿ. ನಾನೆಲ್ಲ ಮಾತಾಡ್ತೀನಂತ ಆ ರಾಮಣ್ಣನ ಜೊತೆಗೆ ನಾನೆಲ್ಲ ಖರ್ಚಿ ಮಾತಾಡ್ತೀನಿ. ಹಿಂಗಲ್ಲಪ್ಪ ಹಿಂಗ ಅಂತಂದು. ನೀ ತಲೆ ಕೆಡ್ಸಬೇಡ. ಈ ವಿಷಯನ ಅಪ್ಪಿ ಕಾಶಿಗೆ ಹೇಳ್ಬೇಡ ತೀತಾ. ಜನ ಊರಾಗ ಬ್ಯಾರೆದವ್ರು ಉದ್ದಾರಕ್ಕರಂದ್ರೆ ಹಿಂದಿದ್ದ ಕಾಲ್ ಜಗ್ಗಕ್ಕ ನೋಡ್ತಾರ. ಏನು ಈ ಆಕಿ ಮಗಳದಂತ್ರು ನೀನು ಗೊತ್ತೈತಾ ಏನೈತಿ? ಕುಡ್ದು ಬಂದು ಇವ್ರ ಮನ್ಯಾಗ ಬೂತಿದ್ದ 3 ದಿನಕ್ಕೊಂದ್ಸರಿ. ಆ ಹುಡುಗಿನ ತಲಿ ಕೆಟ್ಟು ಅಣ್ಣನ ಹಿಂತಿ ಕಾಟ ತಡ್ಕೊಳ್ಳಾರ್ದ ಕರ್ಕೊಂಡೋಗಿ ಎಲ್ಲೇ ದುಡ್ಡು ತಿನ್ನಕತ್ತಾಳೆ ಗಂಡನ್ನ. ಈ ಥರ ಅವ್ರಿಗೆ ಸಮಸ್ಯೆ ಮ್ಯಾಗ ಸಮಸ್ಯೆ ಇದ್ದಾಗ ಬ್ಯಾರ್ಯಾರ ಮನ್ಯಾಗ ಏನಾರ ಒಂದು ಚಲೋ ಆಗತ್ತಂದಾಗ ಹಿಂಗೆ ಹಚ್ಚೋದು ಚುಚ್ಚೋದು ಮಾಡೋದು ಸಹಜ. ನೀ ಅದಕ್ಕೆ ತಲೆ ಕೆಡ್ಸಬೇಡ. ದೊಡ್ಡಪ್ಪ ಏನು ಮಾತಾಬೇಡ, ಸುಮ್ಮಿರು. ಬರ್ಲಿ, ಬಾರಪ್ಪ ಬಾ. ಏನು ಈಗರ ನಿಮ್ಮವ್ವ ನಿಮ್ಮ ತಂಗಿ ಬಂದೋದ್ರಲ್ಲ, ನೀ ಹೋಗಿ ಬಂದ್ಯಾ ಮಣ್ಣಿಗೆ? ಹ್ಞೂ ದೊಡ್ಡಪ್ಪ, ಎಲ್ಲ ಮುಗಿಸ್ಕೊಂಡ ಬಂದು ಜಕ ಮಾಡಿ ಒಂದಿಟ್ಟು ಮಕ್ಕೊಂಡು ಉಂಡೆದ್ದ ಬಂದ್ಯಾನ. ಅದ ಅವ್ವ ಹಿಂಗಂದ್ಲ, ಅದಕ್ಕೆ ನಾನು ಬಂದೆ ನಿನ್ನ ಹತ್ರ ಮಾತಾಡಕ. ಏನ ನನ್ನ ಬಾ ಅಂದೆ ಅಂತಲ್ಲ ದೊಡ್ಡಪ್ಪ. ಬಾಲು ಶಿವಣ್ಣ ಕುಂದ್ರ ಬಾ. ಏನಂತಾಳ ನಿಮ್ಮ ತಂಗಿ? ಏನಿಲ್ಲ ದೊಡ್ಡವ, ಅದ ಏನ ದೊಡ್ಡಪ್ಪ ಕರೆದ್ನಂತ ಹೇಳಿಲ್ಲ ಅವ್ವ, ಅದಕ್ಕೆ ಮನೆ ಕಡೆಗೆ ಬಂದೆ. ಕುಂದ್ರ ಬಾಲ. ಏನಿಲ್ಲ,
ಅದ ಮತ್ತೀಗ ನಾಳಿಲ್ಲಾರ್ದ ಬರ್ತಾರಂತ ಅವ್ರು ನೋಡಾಕ ನಮ್ಮ ಈಕಿನ ಯಮ್ನವನ್ನ ನಮ್ಮ ಈಗ ನಾವು ನೋಡಿ ನಮ್ಮ ರಾಮಣ್ಣನ ತಮ್ಮ ಬರ್ತಾನಂತಾತ. ಅದಕ್ಕೆ ಮತ್ತು ಹೆಂಗ ಏನು ನೀ ಮನಿ ಯಜಮಾನ್ ನೀನ ಅಲ್ಲೀಗ, ಅದಕ್ಕೆ ನೀನು ನನ್ನ ಕರಿಯಕ್ಕೆ ಕಳಿಸಿದ್ನ್ಯಾನ ಬಂದ್ಲನು ಗುಂಡಾವ, ನೀನು ಅಲ್ಲೇ ಅದಾಳ ಗುಂಡಾವ.